ಸಿದ್ದರಾಮಯ್ಯ ಅವರ ರಾಜೀನಾಮೆಯ ನಂತರ ಸೃಷ್ಟಿಯಾಗಿದ್ದಂತ ಗೊಂದಲಗಳಿಗೆ ಈಗ ಎಲ್ಲದಕ್ಕೂ ಉತ್ತರ ಸಿಕ್ಕಿದೆ. ಎಲ್ಲ ಗೊಂದಲ ಬಗೆಹರಿದಿದ್ದು ಶೀಘ್ರದಲ್ಲೇ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಇವತ್ತು ಸಂಜೆ ಶಾಸಕಾಂಗ ಪಕ್ಷದ ಸಭೆ ನಡೆಯೋದಕ್ಕಿದೆ. ಡಿಕೆ ಶಿವಕುಮಾರ್ ಅವರ ಪಾಳೆಯದಲ್ಲಿ ಸದ್ಯ ಸಂಭ್ರಮ ಸಡಗರ ಮನೆ ಮಾಡಿದೆ. ಇವತ್ತು ಸಂಜೆ 4 ಗಂಟೆಗೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಆಲ್ರೆಡಿ ಡಿಸೈಡ್ ಆಗಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಂತ ದೊಡ್ಡ ಕುತೂಹಲ ಉಳಿದಿಲ್ಲ. ವಿಧಾನಸೌಧದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗ್ತಾರೆ. ಅದರಲ್ಲೂ ಕೂಡ ಹೈಕಮಾಂಡ್ನ ಸೂಚನೆಯ ಮೇರೆಗೆ ಸಿದ್ದರಾಮಯ್ಯ ಅವರೇ ಅದನ್ನು ಪ್ರಸ್ತಾಪ ಮಾಡ್ತಾರೆ. ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರನ್ನ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಸ್ವತಃ ಸಿದ್ದರಾಮಯ್ಯ ಅವರೇ ಅದನ್ನು ಪ್ರಸ್ತಾಪಿಸ್ತಾರೆ. ಇಬ್ಬರು ಹಿರಿಯ ಶಾಸಕರಿಂದ ಅದಕ್ಕೆ ಅನುಮೋದನೆ ಸಿಗುತ್ತೆ. ನಂತರ ಡಿಕೆ ಶಿವಕುಮಾರ್ ಅವರ ಆಯ್ಕೆ ಪ್ರಕ್ರಿಯೆ ಮುಕ್ತಾಯ ಆಗತ್ತೆ. ಶಾಸಕಾಂಗ ಪಕ್ಷದ ನಾಯಕರಾಗಿ ಅವರನ್ನು ಆಯ್ಕೆ ಮಾಡಲಾಗುತ್ತೆ. ಪೈಪೋಟಿಗಳಿದ್ದಾಗ, ಜಟಾಪಟಿಗಳಿದ್ದಾಗ ಶಾಸಕಾಂಗ ಪಕ್ಷದ ಸಭೆಯ ಬಗ್ಗೆ ಕುತೂಹಲ ಇರುತ್ತೆ. ಬಟ್ ಈಗ ಯಾವ ಪೈಪೋಟಿನೂ ಇಲ್ಲ. ಹೈಕಮಾಂಡ್ನ ಸ್ಪಷ್ಟ ಸೂಚನೆ ಇದೆ, ಸಿದ್ದರಾಮಯ್ಯ ಅವರ ನಂತರ ಡಿಕೆ ಶಿವಕುಮಾರ್ ಅಂತ. ಸೊ ಯಾರು ಯಾರ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಇಲ್ಲ. ಯಾವ ಶಾಸಕರು ಕೂಡ ಇಂಥವರು ಆಗಲಿ, ಶಾಸಕರ ಮತ ಎಣಿಕೆಯಾಗಲಿ, ಶಾಸಕರ ಅಭಿಪ್ರಾಯವನ್ನು ಆಲಿಸಲಿ, ಇದನ್ನೆಲ್ಲ ಪ್ರಸ್ತಾಪ ಮಾಡೋದಕ್ಕೆ ಅವಕಾಶನೇ ಇಲ್ಲ. ಸ್ವತಃ ಸಿದ್ದರಾಮಯ್ಯ ಅವರೇ ಪ್ರಸ್ತಾಪ ಮಾಡ್ತಾರೆ. ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಅವರನ್ನ ನಾವು ಪ್ರಪೋಸ್ ಮಾಡ್ತಾ ಇದ್ದೀವಿ ಅಂತ. ಅದನ್ನ ಉಳಿದ ಇಬ್ಬರು ಹಿರಿಯ ಶಾಸಕರು ಅನುಮೋದನೆ ಮಾಡ್ತಾರೆ. ಅಲ್ಲಿಗೆ ಪ್ರೊಸೀಜರ್ ಮುಗಿಯಿತು. ಶಾಸಕರು ಕೂಡ ಅದನ್ನ ಅನುಮೋದಿಸ್ತಾರೆ. ಅಲ್ಲಿಗೆ ಶಾಸಕಾಂಗ ಪಕ್ಷದ ನಾಯಕರಾಗಿ, ನೂತನ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾಗ್ತಾರೆ. ಮುಂದಕ್ಕಿರೋದು ಲೋಕಭವನಕ್ಕೆ ಭೇಟಿ. ಇವತ್ತೇ ಡಿಕೆ ಶಿವಕುಮಾರ್ ಲೋಕಭವನಕ್ಕೆ ಭೇಟಿಯಾಗುವಂತ ಸಾಧ್ಯತೆ ಇದೆ. ಲೋಕಭವನಕ್ಕೆ ಭೇಟಿಯಾಗಿ ಸರ್ಕಾರ ರಚನೆಯ ಮುಂದಿನ ಪ್ರೊಸೀಜರ್ಗೆ ಸಂಬಂಧಿಸಿದಂತೆ ರಾಜ್ಯಪಾಲರ ಜೊತೆಗೆ ಚರ್ಚೆ ಮಾಡ್ತಾರೆ. ಅಂದರೆ ನಾನು ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾಗಿದ್ದೀನಿ, ನನಗೆ ಪ್ರಮಾಣ ವಚನ ಬೋಧಿಸಿ ಮತ್ತು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ದಿನಾಂಕ ನಿಗದಿ ಮಾಡಿ. ಸೊ ಅಲ್ಲಿಗೆ ಪ್ರೊಸೀಜರ್ ಮುಗಿಯಿತು. ಮುಂದಕ್ಕೆ ಪ್ರಮಾಣ ವಚನ ಸ್ವೀಕಾರ ಯಾವಾಗ ಅನ್ನೋದು ಪ್ರಮುಖ. ಯಾವಾಗ? ನಾಳೆನಾ, ನಾಡಿದ್ದ, ಅಥವಾ ಬುಧವಾರನ? ಅವರ ಆಪ್ತರ ಬಳಿ ಮಾತನಾಡಿದಾಗ ಬೇರೆ ಬೇರೆ ದಿನಾಂಕಗಳನ್ನು ಜ್ಯೋತಿಷಿಗಳು ಕೊಟ್ಟಿದ್ದಾರೆ. ರಾಜಗುರು ಒಂದು ನಮ್ಮ ದಿನಾಂಕವನ್ನು ಕೊಟ್ಟಿದ್ದಾರೆ, 2 ದಿನಗಳನ್ನು ಕೊಟ್ಟಿದ್ದಾರಂತೆ ರಾಜಗುರು ಅವರು. ಇನ್ನು ನಡವಣಿಕರ ಅಜ್ಜಯ್ಯ ಮಠದ ಶ್ರೀಗಳು ಅವರು ಕೂಡ 3 ದಿನಾಂಕವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಡಿಕೆ ಶಿವಕುಮಾರ್ ಯಾವುದನ್ನು ಆಯ್ಕೆ ಮಾಡಿಕೊಡ್ತಾರೆ. ಅದರ ಜೊತೆಗೆ ಹೈಕಮಾಂಡ್ನ ಪ್ರಮುಖರು ಕೂಡ ಉಪಸ್ಥಿತರಿರ್ತಾರೆ ಅನ್ನುವಂಥ ಮಾಹಿತಿ ಇದೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಇವರು ಬರಬಹುದು. ಜೊತೆಗೆ ಕಾಂಗ್ರೆಸ್ನ ಬೇರೆ ಬೇರೆ ಪ್ರಮುಖ ನಾಯಕರು, ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥ ರಾಜ್ಯದ ಮುಖ್ಯಮಂತ್ರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಅವರಿಗೆಲ್ಲರಿಗೂ ಕೂಡ ಆಹ್ವಾನವನ್ನು ಕೊಡಬೇಕಾಗತ್ತೆ. ಹೈಕಮಾಂಡ್ನ ಪ್ರಮುಖರ ಅವೈಲಬಿಲಿಟಿ ನೋಡ್ಕೋಬೇಕಾಗತ್ತೆ. ಸೊ ಇದೆಲ್ಲವನ್ನೂ ಕೂಡ ಪರಿಗಣಿಸಿ ಪ್ರಮಾಣ ವಚನ ಸ್ವೀಕಾರ ಯಾವಾಗ ಅನ್ನುವಂಥ ಒಂದು ಸ್ಪಷ್ಟತೆ ಸಿಗುವುದಕ್ಕಿದೆ. ತೆರವಾದ ಮುಖ್ಯಮಂತ್ರಿ ಸ್ಥಾನಕ್ಕೆ ಇವತ್ತು ಹೊಸ ನಾಯಕರ ಆಯ್ಕೆ ಪ್ರಕ್ರಿಯೆ ನಡೆಯೋದಕ್ಕಿರುವುದು. ಸಿದ್ದರಾಮಯ್ಯ ಅವರಿಂದ ತೆರವಾದಂಥ ಸ್ಥಾನಕ್ಕೆ ಹೊಸ ನಾಯಕನ ಆಯ್ಕೆ ಆಗುತ್ತೆ. ಶಾಸಕಾಂಗ ಪಕ್ಷದ ನಾಯಕರ ಆಯ್ಕೆಯಾಗುತ್ತೆ. ಇವತ್ತು ಸಂಜೆ ವಿಧಾನಸೌಧದಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. 4 ಗಂಟೆಗೆ ವಿಧಾನಸೌಧದಲ್ಲಿ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ನ ಶಾಸಕರಿಗಾಗಲೇ ಸೂಚಿಸಲಾಗಿದೆ, ಬನ್ನಿ ಅಂತ, ಹಾಜರಿರಿ ಅಂತ ಆಹ್ವಾನ ಕೊಡಲಾಗಿದೆ. ಡಿಕೆ ಶಿವಕುಮಾರ್ ಅವರ ಹೆಸರನ್ನು ಸಿದ್ದರಾಮಯ್ಯ ಅವರೇ ಪ್ರಸ್ತಾಪ ಮಾಡ್ತಾರೆ. ಅದಕ್ಕೆ ಹಿರಿಯ ಸದಸ್ಯರಿಂದ ಅನುಮೋದನೆ ಸಿಗುತ್ತೆ. ಒಂದು ಸಾಲಿನ ನಿರ್ಣಯ, ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ ಅಂತ. ಒಂದು ಸಾಲಿನ ನಿರ್ಣಯಕ್ಕೆ ಶಾಸಕರ ಅನುಮೋದನೆ,
ಬಳಿಕ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ರಾಜ್ಯಪಾಲರನ್ನು ಭೇಟಿಯಾಗ್ತಾರೆ. ನೂತನ ಸಿಎಂ ಪ್ರಮಾಣ ವಚನಕ್ಕೆ ಸಮಯವೂ ಕೂಡ ನಿಗದಿಯಾಗುತ್ತೆ, ಸಮಯ ಮತ್ತು ದಿನಾಂಕ ನಿಗದಿಯಾಗುತ್ತೆ. ನಂತರ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಮುಹೂರ್ತ ಫಿಕ್ಸ್ ಆಯಿತು ಅಂತ ಅರ್ಥ. ಯಾವಾಗ, ಏನು, ಈಗಾಗಲೇ ಹೇಳಿದೆ, ಇನ್ನೂ ಸ್ಪಷ್ಟತೆ ಇಲ್ಲ. ನಾಳೆನಾ, ನಾಡಿದ್ದ ಅಥವಾ ಬುಧವಾರನ, ಶುಭಗಳಿಗೆ ಶುಭ ಮುಹೂರ್ತ ಯಾವಾಗ, ಏನು, ಇದೆಲ್ಲದರ ಬಗ್ಗೆಯೂ ಕೂಡ ಡಿ ಕೆ ಶಿವಕುಮಾರ್ ಅವರ ಆಪ್ತರು, ಡಿ ಕೆ ಶಿವಕುಮಾರ್ ಅವರ ಕುಟುಂಬ ಸದಸ್ಯರು ಇದರ ಬಗ್ಗೆ ಯೋಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವಾಗ ಪ್ರಮಾಣ ವಚನ ಸ್ವೀಕರಿಸಬೇಕು, ಸೂಕ್ತ ಕಾಲ ಯಾವುದು, ಏನು, ಎತ್ತ. ಇದರ ಜೊತೆಗೆ ಕ್ಯಾಬಿನೆಟ್ನ ವಿಚಾರವೂ ಕೂಡ ಇದೆ. ಯಾರಿರ್ತಾರೆ ಕ್ಯಾಬಿನೆಟ್ನಲ್ಲಿ, ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಹೈಕಮಾಂಡ್ ಕೊಟ್ಟಿರುವಂಥ ಸೂಚನೆ ಏನೆಲ್ಲ ಇದೆ, ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ DCMಗಳಿರ್ತಾರ, ಇದೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣ ಆಗಿರುವಂಥ ವಿಚಾರಗಳು. ಮುಂದಿನ ಕುತೂಹಲ ಇರೋದು ಅಲ್ಲಿ. ಮುಖ್ಯಮಂತ್ರಿ ಯಾರು ಅನ್ನೋದು ಫಿಕ್ಸ್ ಆಯಿತು. ಪ್ರಮಾಣ ವಚನಕ್ಕೆ ಸಂಬಂಧಿಸಿದಂತೆಯೂ ಕೂಡ ಒಂದು ಅಂದಾಜು ಸಿಗ್ತಾ ಇದೆ. ಕ್ಯಾಬಿನೆಟ್ನಲ್ಲಿ ಯಾರಿರ್ತಾರೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನ ಬಿಗ್ ಸುದ್ದಿ ಲಭ್ಯವಾಗಿರೋದು. ಯಾರಿಗೆ ಚಾನ್ಸ್ ಸಿಗುತ್ತೆ, ಯಾರಿಗೆ ಅದೃಷ್ಟ ಕುಲಾಯಿಸುತ್ತೆ, ಯಾರಿಗೆ ಶಾಕು, ಸಂಭವನೀಯ ಸಚಿವರು ಯಾರು ಅನ್ನುವಂಥ ಡೀಟೇಲ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಸಿದ್ಧವಾಗಿದೆ ಸಂಭಾವ್ಯ ಸಚಿವರ ಪಟ್ಟಿ. ಸಮುದಾಯವಾರು, ಪ್ರದೇಶವಾರು, ಹಿರಿತನ, ಯುವಕರಿಗೆ ಆದ್ಯತೆ, ಇದೆಲ್ಲವೂ ಕೂಡ ಮಾನದಂಡಗಳು. ಯಾರನ್ನ ಯಾವ ಕ್ರೈಟೀರಿಯಾದ ಮೇಲೆ, ಯಾವ ಮಾನದಂಡದ ಮೇಲೆ ಡಿ ಕೆ ಶಿವಕುಮಾರ್ ತಮ್ಮ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳುತ್ತಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಪೂರ್ಣ ಸ್ವಾತಂತ್ರ್ಯ ಸಿಗುತ್ತಾ ತಮ್ಮ ಕ್ಯಾಬಿನೆಟ್ಗೆ ಯಾರನ್ನ ತೆಗೆದುಕೊಳ್ಳಬೇಕು ಅಂತ? ಕಾನೂನು ಪ್ರಕಾರ ಹೇಳಬೇಕು ಅಂತಾದ್ರೆ ತನ್ನ ಕ್ಯಾಬಿನೆಟ್ನಲ್ಲಿ ಯಾರಿರಬೇಕು ಅನ್ನೋದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಬಟ್ ಹೈಕಮಾಂಡ್ ಪಕ್ಷಗಳಲ್ಲಿ, ರಾಷ್ಟ್ರೀಯ ಪಕ್ಷಗಳಲ್ಲಿ ಹೈಕಮಾಂಡ್ನ ಬಿಗಿ ಹಿಡಿತಾ ಇರುವಂಥ ಪಕ್ಷಗಳಲ್ಲಿ ಆ ಪರಮಾಧಿಕಾರ ಅನ್ನೋದು ತೋರಿಕೆಗೆ ಮಾತ್ರ, ನೆಪಕ್ಕೆ ಮಾತ್ರ. ಯಾರು ಕ್ಯಾಬಿನೆಟ್ ಇರಬೇಕು ಅನ್ನೋದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ಆ ಪರಮಾಧಿಕಾರ ಸಿಕ್ಕಿರಲಿಲ್ಲ. ಕ್ಯಾಬಿನೆಟ್ಗೆ ಯಾರನ್ನ ತೆಗೆದುಕೊಳ್ಳಬೇಕು ಅಂತ ಅಭಿಪ್ರಾಯವನ್ನು ಕೇಳಲಾಗಿತ್ತು. ಆದರೆ ಯಾರು ಮಂತ್ರಿಗಳಾಗಿರ್ತಾರೆ ಅನ್ನೋದನ್ನು ಡಿಸೈಡ್ ಮಾಡಿದ್ದು ಹೈಕಮಾಂಡೇ. KC ವೇಣುಗೋಪಾಲ್ ಅವರ ಲೆಟರ್ ಹೆಡ್ ಅಲ್ಲಿ ಮೊದಲಿಗೆ ರಿಲೀಸ್ ಆಯಿತು ಯಾರಿರ್ತಾರೆ ಕ್ಯಾಬಿನೆಟ್ ಅಲ್ಲಿ ಅಂತ. ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಇರೋರು ಯಾರು ಅನ್ನೋದನ್ನು ಮೊದಲು ರಿಲೀಸ್ ಮಾಡಿದ್ದು, ಮೀಡಿಯಾಗಳಿಗೆ ರಿಲೀಸ್ ಮಾಡಿದ್ದು ಸಂಘಟನಾ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರ ಪತ್ರ ರಿಲೀಸ್ ಆಗಿತ್ತು. ನಂತರ ಮುಖ್ಯಮಂತ್ರಿಗಳ ಸ್ಪಷ್ಟನೆ ಬಂದಿದ್ದು ಅಥವಾ ಸರ್ಕಾರದಿಂದ ಸ್ಪಷ್ಟನೆ ಬಂದಿದ್ದು ಯಾರಿರ್ತಾರೆ ಮಂತ್ರಿಗಳಾಗಿ, ಯಾರ ಕ್ಯಾಬಿನೆಟ್ ಅಲ್ಲಿ ಇರ್ತಾರೆ ಅಂತ. ಅಲ್ಲಿಗೆ ಹೈಕಮಾಂಡ್ ನಿರ್ಧಾರವನ್ನು ಮಾಡಿತ್ತು. ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ಯಾರಿರ್ತಾರೆ, ಯಾರು ಉಪಮುಖ್ಯಮಂತ್ರಿ, ಎಲ್ಲವೂ ಹೈಕಮಾಂಡ್ ನಿರ್ಧಾರ ಮಾಡಿತ್ತು. ಪೋರ್ಟ್ಫೋಲಿಯೋ ಹಂಚಿಕೆ, ಖಾತೆಗಳ ಹಂಚಿಕೆಯಲ್ಲೂ ಕೂಡ ಹೈಕಮಾಂಡ್ನ ಪ್ರಾಬಲ್ಯವೇ ಇದ್ದಿದ್ದು, ಹೈಕಮಾಂಡ್ನ ಸೂಚನೆಯೇ ಇದ್ದಿತ್ತು. ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಾತಂತ್ರ್ಯ ಸಿಗುತ್ತಾ? ತನ್ನ ಕ್ಯಾಬಿನೆಟ್ ಅಲ್ಲಿ ಯಾರಿರಬೇಕು ಅನ್ನೋದನ್ನು ಡಿಸೈಡ್ ಮಾಡುವಂತ ಸ್ವಾತಂತ್ರ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗುತ್ತಾ ಅಂತ ಸಾಧ್ಯತೆ ಕ್ಷೀಣ. ಬಟ್ ಅಭಿಪ್ರಾಯವನ್ನ ಪರಿಗಣಿಸುವಂತ ಸಾಧ್ಯತೆಗಳಿದ್ದಾವೆ. ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಯಾರಿರಬೇಕು ಅನ್ನುವಂಥ ಅಭಿಪ್ರಾಯ ಡಿ ಕೆ ಶಿವಕುಮಾರ್ರಿಂದ ಮತ್ತು ಸಿದ್ದರಾಮಯ್ಯ ಅವರಿಂದಲೂ ಕೂಡ ಅಭಿಪ್ರಾಯವನ್ನು ಪಡೆಯುವಂಥ ಸಾಧ್ಯತೆಗಳಿದ್ದಾವೆ. ಸಿದ್ದರಾಮಯ್ಯ ಅವರ ಆಪ್ತರ ಭವಿಷ್ಯ ಏನು, ಸಿದ್ದರಾಮಯ್ಯ ಅವರ ಆಪ್ತರು DKಶಿ ಸಂಪುಟದಲ್ಲಿ ಅವಕಾಶವನ್ನು ಪಡ್ಕೊಳ್ತಾರಾ, ಇದೆಲ್ಲದರ ಬಗ್ಗೆ ಉತ್ತರ ಏನು ಅನ್ನುವಂಥ ಕುತೂಹಲ ಸೃಷ್ಟಿಯಾಗಿರೋದು. ಇನ್ನು DKಶಿ ಸರ್ಕಾರದಲ್ಲಿ ಯಾರಿಗೆ ಸಿಗುತ್ತೆ ಸಚಿವ ಸ್ಥಾನದ ಪಟ್ಟ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.